ಅವರೇ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಬಸವಾದಿ ಪ್ರಮಥರನ್ನು ಎನ್ನ ಆರಾಧ್ಯ ಗುರುದೇವರಾದ ಪೂಜ್ಯರನ್ನು ಹೃನ್ಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಮತ್ ಸುತ್ತೂರು ಜಗದ್ಗುರು ಶಿವರಾತ್ ದೇಶಿಕನ ಮಹಾಸ್ವಾಮಿ ಶರಣ ಸಮರ್ಪಿಸಿ, ಶಿವಸಿದ್ದೇಶ್ವರ ಸ್ವಾಮಿಗಳ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಹಿಸಿರುವ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಶರಣಸನಾರ್ತಿ ಸಮರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಭಾರತ ಸರ್ಕಾರದ ಅತ್ಯಂತ ದಕ್ಷ ರಕ್ಷಣಾ ಸಚಿವರಾದ ಡಾಕ್ಟರ್ ಶ್ರೀ ರಾಜನಾಥ್ ಸಿಂಗ್ ಜಿ ಅವರೇ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕರ್ನಾಟಕ ಗಣ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೋರಾಟಗಾರರು ಆದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರನ್ನು ಕರ್ಕೊಂಬರೋದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ಅವರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೇಂದ್ರ ಸರ್ಕಾರದ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾಗಿರುವಂತಹ ವಿ ಸೋಮಣ್ಣನವರೇ, ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಗೌಡ್ರವರೇ, ಜ್ಯೋತಿ ಗಣೇಶ್ರವರೇ, ನೆಲಮಂಗಲ ಶಾಸಕರಾದ ಶ್ರೀನಿವಾಸರವರೇ, ಗುಬ್ಬಿ ಶಾಸಕರಾದ ಶ್ರೀನಿವಾಸರವರೇ, ನಮ್ಮ ಕುಣಿಗಲ್ ಶಾಸಕರಾದ ರಂಗನಾಥ್ರವರೇ, ನಮ್ಮ ಸಿರಾದ ಚಿದಾನಂದಗೌಡರವರೇ, ವೇದಿಕೆಯಲ್ಲಿರುವ ಜಿಲ್ಲಾಧಿಕಾರಿಗಳೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಎಂದು ನಾವೆಲ್ಲರೂ ಕೂಡ ಪರಮಪೂಜ್ಯ ಗುರುದೇವರ 118ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಪೂಜ್ಯ ಗುರುದೇವರು ತಮ್ಮ ಇಡೀ ಬದುಕನ್ನು ಸಮಾಜಕ್ಕಾಗಿ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಅವರು. ಸೇವೆ, ತ್ಯಾಗ, ದಾಸೋಹ, ಕಾಯಕ ಇವಕ್ಕೇನಾದರೂ ಒಂದು ಪ್ರತಿರೂಪ ಇದೆ ಅಂತಂದರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಪರಮ ಪೂಜ್ಯರ ಬದುಕೇ ಒಂದು ಆದರ್ಶ ಆಗಿರುವಂತಹದ್ದು. ಅವರ 111 ವರ್ಷಗಳ ಬದುಕಿನೊಳಗೆ 89-90 ವರ್ಷಗಳ ಕಾಲ ನಿರಂತರವಾಗಿ ತ್ಯಾಗ, ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ಅವರು. ಶ್ರೀಮಠದ ಎಲ್ಲ ಸೇವಾ ಕಾರ್ಯಗಳ ಬೆಳವಣಿಗೆಗೆ ಇವತ್ತು ನಾವೆಲ್ಲ ಇಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇವೆ, ಇಷ್ಟೆಲ್ಲ ಮಕ್ಕಳು ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ಅವರು ಪೂಜ್ಯ ಶಿವಕುಮಾರ ಮಹಾಶಿವಗಳಾಗಿರುವಂತಹ ಅವರು. ಅವರ ನಿತ್ಯ ಜೀವನವೇ ಒಂದು ಆದರ್ಶ ಆಗಿರುವಂತಹದ್ದು. ಇವತ್ತು ಅವರು ಒಂದು ರೀತಿಯಲ್ಲಿ ನಮಗೆ ವಿಸ್ಮಯ ಅವರು. ಏಕೆಂತಂದರೆ ಅವರ ದಿನಚರಿ, ಅವರ ಆಚಾರ ವಿಚಾರ, ಅವರ ಕಾಯಕ ದಾಸೋಹ, ಆ ಶಿವಯೋಗ ಅವೆಲ್ಲವೂ ಕೂಡ ನಾವು ಇನ್ನೊಂದು ಅನ್ಯತ್ರ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವರು ನಮಗೊಂದು ವಿಸ್ಮಯ ಆಗಿರುವಂತಹದ್ದು. ನ ಭೂತೋ ನ ಭವಿಷ್ಯತಿ ಅನ್ನುವಂತಹ ಮಾತಿದೆ, ಅನನ್ಯ ಅನ್ನುವಂತಹ ಮಾತಿದೆ, ಅನುಪಮ ಅನ್ನುವಂತಹ ಮಾತಿದೆ. ಅದೆಲ್ಲವೂ ಕೂಡ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರಿಗೆ ಅನ್ವಯ ಆಗುವಂತಹ ಮಾತುಗಳು. ತನು ನಿಮ್ಮದೆಂದ ಬಳಿಕ ನನಗೆ ಬೇರೆ ತನವಿಲ್ಲ, ಮನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಧನವಿಲ್ಲ, ಎಂತೇ ತ್ರಿವಿಧವೋ ನಿಮ್ಮದೆಂದರಿದ ಬಳಿಕ ನನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಅವರ ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಮಹಾನುಭಾವರು ಶಿವಕುಮಾರ ಮಹಾಶಿವಗಳಾಗಿರುವಂತಹ ಅವರು. ಅದರಲ್ಲಿಯೂ ಕೂಡ ಇವತ್ತಿನ ನಮ್ಮ ಕರ್ನಾಟಕದೊಳಗೆ ನಿಜವಾಗಲೂ ಕೂಡ ಏನಾದರೂ ಮಠಮಾನ್ಯಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ಅಂತಂದರೆ ಅದಕ್ಕೆ 12ನೇ ಶತಮಾನದ ಬಸವಾದಿ ಶರಣರ ಒಂದು ಕೃಪೆ, ಅವರ ಮಾರ್ಗದರ್ಶನ, ಅವರ ಒಂದು ಸಂದೇಶದ ಮೂಲಕ ಆಗ್ತಾ ಇರುವಂಥದ್ದು. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮಟ್ಟಿಸಲು ತೊಳಗೆ ಬೆಳಗುತ್ತಿತ್ತೆಯ ಶಿವನ ಪ್ರಕಾಶ ಅನ್ನುವ ಹಾಗೆ ಆ ಪ್ರಕಾಶದ ಬೆಳಕು ಇವತ್ತೆಲ್ಲ ಮಠಮಾನ್ಯಗಳಲ್ಲೂ ಕೂಡ ಬೆಳಗ್ತಾ ಇರುವಂತಹದ್ದು. ಒಂದು ಸಣ್ಣ ಮಠ ಇರಲಿ, ಬೃಹತ್ ಮಠ ಇರಲಿ, ಯಾವುದೇ ಮಠ ಇರಲಿ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಂದರೆ ಮಠಗಳು ಸೇವೆ ಸಲ್ಲಿಸ್ತಾ ಇರುವಂಥದ್ದು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂಥದ್ದು. ಇವತ್ತು ಕರ್ನಾಟಕದೊಳಗೆ ನಾವು ಶಾಂತಿಯಿಂದ, ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಇವತ್ತು ಸಾಕ್ಷರತೆ ಹೆಚ್ಚಿದೆ ಅನ್ನೋದಕ್ಕೆ ಇವತ್ತು ಸರ್ಕಾರದ ಜೊತೆಯಲ್ಲಿ ಮಠಮಾನ್ಯಗಳು ಮಾಡ್ತಾ ಇರುವಂತಹ ಈ ಒಂದು ಶೈಕ್ಷಣಿಕವಾದಂತಹ ಸೇವೆ ಇವತ್ತು ನಮ್ಮ ನಾಡು ಇಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಶ್ರೀ ಕ್ಷೇತ್ರ ಅದರಲ್ಲಿ ಮುಂಚೂಣಿಯಾಗಿ ಅದು ಸೇವೆಯನ್ನು ಸಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಉದ್ದಾನ ಶಿವಗಳು ನಮ್ಮ ಪರಮ ಪೂಜ್ಯ ಗುರುಗಳಾಗಿದ್ದಂತಹ ಅವರು ಸ್ವತಂತ್ರ ಪೂರ್ವದಲ್ಲೇ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿದರು. ಅದಕ್ಕೇನು ಹೆಸರು ಕೊಟ್ಟು ಅಂದರೆ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಕೊಟ್ಟರು. ಯಾವುದೇ ಜಾತಿ ಮತ ಪಂಥವನ್ನು ಮೀರಿ
ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಪೂಜ್ಯ ಉದ್ದಾನ ಶ್ರೀಗಳವರು ಮಾಡಿದಂತಹ ಅವರ ದೂರದೃಷ್ಟಿಯ ಫಲ ಅಷ್ಟು ದೊಡ್ಡದಾಗಿದ್ದಂತಹದ್ದು. ಅದನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು ಲಕ್ಷಪಟ್ಟು ಹೆಚ್ಚಿಸುವಂಥ ಕೆಲಸವನ್ನು ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರಿಗೆ ಇದ್ದಂಥ ಒಂದು ಕನಸು ಏನಪ್ಪ ಅಂದರೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಗ್ರಾಮಾಂತರ ಮಕ್ಕಳ ಬದುಕು ಹಸನಾಗಬೇಕು ಅನ್ನುವಂತಹ ಚಿಂತನೆ ಅವರ ಬದುಕಿನ ಉಸಿರುದ್ದಕ್ಕೂ ಇದ್ದಂತಹದ್ದು. ಇವತ್ತೇನು ಅವರ ಕನಸು ಕಾಣ್ತಾ ಇದ್ರು, ಹಳ್ಳಿಗಳ ಉದ್ಧಾರ ದೇಶದ ಉದ್ಧಾರ ಅಂತ ಹೇಳ್ತೀರಿ, ಗ್ರಾಮದ ಅಭ್ಯುದಯವೇ ದೇಶದ ಅಭ್ಯುದಯವೇ ಅಂತಾರೆಲ್ಲ. ಅದಕ್ಕೆ ಮೂಲ ಕಾರಣವಾಗಿ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಗಳವರು ಹಳ್ಳಿಗಳಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಮಠದಲ್ಲಿ ಅಷ್ಟೇ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂತಹ ಎರಡನ್ನೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಬರುವಂಥ ಕೆಲಸವನ್ನು ಮಾಡಿಕೊಂಡು ಬಂದರ ಫಲವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಇಷ್ಟೊಂದು ಇವತ್ತು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿ ಅನೇಕ ಕುಟುಂಬಗಳು ಇವತ್ತು ನಾವು ಇಲ್ಲಿ ಹಚ್ಚಿದಂಥ ಜ್ಯೋತಿಗಳು ಎಣ್ಣೆಯ ಜ್ಯೋತಿಗಳು, ಆದರೆ ಶಿವಕುಮಾರ ಮಹಾಸ್ವಾಮಿಗಳು ಹಚ್ಚಿದಂಥ ಜ್ಯೋತಿ ಅದು ಜೀವಂತ ಜ್ಯೋತಿಯಾಗಿ ಬೆಳಗುವಂಥ ಜ್ಯೋತಿಗಳನ್ನು ಹಚ್ಚಿದಂತಹ ಇವತ್ತು ಕೂಡ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಪರಮ ಪೂಜ್ಯರ ಜ್ಯೋತಿ ಬೆಳಗ್ತಾ ಇದೆ ಎನ್ನುವಂತಹ ಸ್ಮರಣೆಯನ್ನು ಇವತ್ತೆಲ್ಲ ಕುಟುಂಬದವರು ಮಾಡ್ಕೊಂಡು ಬರ್ತಾ ಇರುವಂತಹ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ನಮ್ಮೆಲ್ಲ ಮಠಮಾನ್ಯಗಳು ಏನು ಮಾಡ್ತಾ ಇದ್ದಾವಪ್ಪ ಅಂದರೆ ಎರಡು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಲಿಂಗ ಪೂಜೆ, ಮತ್ತೊಂದು ಸಾಮಾಜಿಕ ಸೇವೆ ಆಗಿರುವಂಥದ್ದು. ಎರಡನ್ನೂ ಕೂಡ ಎರಡು ಕಣ್ಣುಗಳಂತೆ ಭಾವಿಸಿ ಎರಡನ್ನೂ ಕೂಡ ನಿರಂತರವಾಗಿ ಸಮಾನವಾಗಿ ಸ್ವೀಕಾರ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ಬರುವಂಥ ಕೆಲಸವನ್ನು ನಮ್ಮ ಮಠಮಾನ್ಯಗಳು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ. ಆ ಪರಂಪರೆಯಲ್ಲಿ ಶಿವಕುಮಾರ ಮಹಾಶ್ರೀಗಳವರು ಒಂದು ಬೃಹತ್ತ ಆಗಿರುವಂತಹ ಎದ್ದು ಕಾಣುವಂತಹ ಮಹೋನ್ನತ ವ್ಯಕ್ತಿತ್ವ ಇರುವಂತಹ ಪೂಜ್ಯರಾಗಿರುವಂತಹ ಅವರ ಒಂದು ಸ್ಮರಣೆ ಅಂತಂದರೆ ನಮ್ಮೆಲ್ಲರಿಗೆ ಒಂದು ಉತ್ಸಾಹ, ಅವರ ಒಂದು ಮಾರ್ಗದರ್ಶನ ಆಗುವಂಥ ಕೆಲಸ ಆಗ್ತಾಯಿದೆ. ನನಗೆ ನಿಮ್ಮ ನೆನಹಾದಾಗಲೇ ಉದಯ, ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವಂತಹ ಮಾತಿದೆಯಲ್ಲ, ಅದರಂತೆ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿ ಮಾರ್ಗದರ್ಶನ ಮಾಡಿದಂಥ ಪೂಜ್ಯರು ನಮ್ಮೆಲ್ಲರನ್ನೂ ಕೂಡ ಯಾವತ್ತೂ ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರುವಂಥದ್ದು. ಅಂತಹ ಅವರ ಪೂಜ್ಯರ 118ನೆಯ ಜಯಂತಿಯ ಈ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ನಿಮ್ಮಲ್ಲಿ ಭಕ್ತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಿರುವಂಥ ಇದೊಂದು ಭಕ್ತಿಯ ಸಾಗರವೇ, ಭಕ್ತಿಯ ಸಂಗಮ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗಾಗಿ ಬಂದಿರುವಂತಹವರ ಬಗ್ಗೆ ಎರಡು ಮಾತನಾಡುವ ಮುನ್ನ ನಮ್ಮ ಸುತ್ತೂರು ಮಠ, ಸಿದ್ಧಗಂಗಾ ಮಠ ಎರಡು ಬೇರೆ ಬೇರೆ ಅಲ್ಲ, ಎರಡೂ ಕೂಡ ಎರಡು ಕಣ್ಣುಗಳಿದ್ದಾಗಿ ಸಮಾಜಕ್ಕೆ ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಭಾವಿಸ್ಕೊಂಡು ಬಂದಂತಹ ಎರಡೂ ಕೂಡ ಸಮಸಮಾನವಾಗಿ ವಿಶ್ವಾಸದಿಂದ ನಡೆಕೊಂಡು ಹೋಗುವಂತಹ ಸೇವೆಯಲ್ಲಿ ತೊಡಗಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ. ಇಂದು ರಾಜೇಂದ್ರ ಸ್ವಾಮಿಗಳವರು ನಮ್ಮ ಪರಮ ಪೂಜ್ಯರು ಸಮಕಾಲೀನರಾಗಿ ಈ ನಾಡಿನಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಆ ಪರಂಪರೆ ನಿರಂತರವಾಗಿ ಬೆಳಕೊಂಡು ಹೋಗ್ತಾ ಇದೆ. ಇವತ್ತು ಸುತ್ತೂರಿನ ಶಿವರಾಜ ದೇಶಿಕನ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿರುವಂಥದ್ದು ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಜೊತೆಗೆ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ಡಿ ಕೆ ಶಿವಕುಮಾರ್ ಅವರು, ಬಹುಶಃ ಅವರಲ್ಲಿ ಇರುವಂತಹ ಒಂದು ದೊಡ್ಡ ಹೃದಯವಂತಿಕೆ ಗುಣ ಅಂದರೆ ದೇವರು, ಧರ್ಮ, ಗುರು ಇವುಗಳ ಬಗ್ಗೆ ಬಹಳ ಭಕ್ತಿಯನ್ನು ಇಟ್ಕೊಂಡಿರುವಂತಹ ಒಬ್ಬ ಉಪಮುಖ್ಯ ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಬೇಕಾಗಿರುವಂತಹದ್ದು. ಅವರು ಹೋರಾಟದ ಬದುಕಿನಿಂದ ಬಂದಿರುವಂತಹ ಅವರು ಮುಂದಿನ ದಿವಸಗಳಲ್ಲಿ ಗುರುವಿನ ದೈವದ ಅನುಗ್ರಹ ಆಶೀರ್ವಾದ ಅವರಿಗೆ ಇರಲಿ, ಇನ್ನೂ ಮೇಲಕ್ಕೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವಂತಹ ಆರೈಕೆಯ ಮಾತುಗಳನ್ನು ಹೇಳ್ತಾ, ಇವತ್ತು ಸೋಮಣ್ಣನವರು ವಿಶೇಷವಾಗಿ ನಮ್ಮ ತುಮಕೂರಿನ ಸಂಸದರಾದ ಮೇಲೆ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗಿರುವಂಥ ಕೆಲಸ ಆಗಿದೆ. ಬಹುಶಃ ಇವತ್ತು ನಮ್ಮನೆ ತುಮಕೂರಿನಲ್ಲಿ ನಿಂತು ಹೋಗಿದಂಥ ರೈಲ್ವೆ ಕೆಲಸಗಳು ಒಂದು ಬಹಳಷ್ಟು ವೇಗವನ್ನು ಪಡ್ಕೊಳ್ಳುವಂಥ ಕೆಲಸ ಯಾವಾಗ ಆಯ್ತಪ್ಪ ಅಂತಂದರೆ ನಮ್ಮ ಸೋಮಣ್ಣನವರು ಮಂತ್ರಿಗಳಾದ ಮೇಲೆ ಬಹಳ ಒಂದು ಶಕ್ತಿ ಬಂದಿರುವಂಥದ್ದು. ನಮ್ಮ ತುಮಕೂರಿನ ಅನೇಕ ಮೇಲ್ಸೇತುವೆಗಳಾಗ್ತಾ ಇದೆ. ಇವತ್ತು ದಾವಣಗೆರೆಯ ರೈಲ್ವೆ ಇದಿರ್ಬೋದು, ರಾಯದುರ್ಗದ ರೈಲ್ವೆ ಇದಿರಬಹುದು, ಎಲ್ಲವೂ ಕೂಡ ಇನ್ನೊಂದು ವರ್ಷದೊಳಗೆ ಅವೆಲ್ಲವನ್ನು ಮುಕ್ತಾಯ ಮಾಡುವಂಥ ಕೆಲಸವನ್ನು ಇವತ್ತು ಈ ಸೋಮಣ್ಣನವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಜೊತೆಗೆ ಇವತ್ತು ರಾಜನಾಥ್ ಸಿಂಗ್ರವರ ಕರ್ಕೊಂಬರೋದಕ್ಕೆ ಅವರೇ ಮೂಲ ಕಾರಣರಾಗಿರುವಂತಹ ನಾವು ಡೆಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಡೆಲ್ಲಿಯ ಪ್ರತಿನಿಧಿಯಾಗಿ ರಾಜನಾಥ್ ಸಿಂಗ್ರವರನ್ನ ಒಪ್ಪಿಸಿ ಇವತ್ತು ಕರ್ಕೊಂಬರುವಂಥ ಕೆಲಸವನ್ನು ವಿ ಸೋಮಣ್ಣನವರು ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ನಾನು ಹೇಳಬೇಕಾದ ಪರಮ ಪೂಜ್ಯರಿಗೆ ಅತ್ಯಂತ ಆತ್ಮೀಯವಾಗಿದ್ದಂಥ ಭಕ್ತರಾಗಿದ್ದಂತಹ ಅವರ ಪ್ರೀತಿಯನ್ನು ಗಳಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಅಂತಂದರೆ ವಿ ಸೋಮಣ್ಣ ಅಂತ ಹೇಳಬೇಕಾಗಿರುವಂಥದ್ದು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಾಸಕರುಗಳು ಬಹಳಷ್ಟು ಜನ ಬಂದಿರುವಂತಹ ಸುರೇಶ್ ಗೌಡರು, ನಮ್ಮ ಜ್ಯೋತಿ ಗಣೇಶ್ರವರು, ಮತ್ತು ನಮ್ಮ ಗೌಡರು, ಜೊತೆಗೆ ನಮ್ಮ ಗುಬ್ಬಿ ಶ್ರೀನಿವಾಸರವರು, ರಂಗನಾಥ್ರವರು, ನಮ್ಮ ನೆಲಮಂಗದ ಶ್ರೀನಿವಾಸರವರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಇವತ್ತು ಭಾರತದ ರಕ್ಷಣಾ ಸಚಿವರು ಬಂದಿದ್ದಾರೆ. ಮಾನನೀಯ ಭಾರತಕ್ಕೆ ರಕ್ಷಾ ಮಂತ್ರಿ ಶ್ರೀ ರಾಜನಾಥ್ ಸಿಂಹಜಿ
आज हमारे परम पूज्य श्री श्री शिवकुमार महास्वामी जी के 118वें जयंती और गुरुवंदना महोत्सव के उद्घाटन समारोह में यहाँ पधारे हैं। यह हम सबके लिए बहुत ही खुशी और गर्व की बात है। माननीय राजनाथ सिंह जी सरल जीवन और उदात्त विचारों को रखने वाले व्यक्ति हैं। आपका जीवन सरल है, लेकिन आपका व्यक्तित्व उदात्त है। आपके 74वें 74 ईयर्स युवावस्था में भी आपका कार्यक्षमता भारत की युवा पीढ़ी के लिए प्रेरणादायक है। आप उत्तर प्रदेश के एक किसान परिवार में जन्म लेकर वहाँ से उत्तर प्रदेश के कृषि मंत्री, शिक्षा मंत्री और मुख्यमंत्री से आज भारत के अति सम्मानित जिम्मेदारी से भरी रक्षा मंत्री तक आपका रास्ता सबके लिए बहुत ही प्रेरणादायक है। देश की रक्षा के विषय में कोई समझौता न करने की आपका दृढ़ निश्चय हमारा देश को आगे बढ़ाने के और रक्षा मंत्रालय को उच्च स्तर पर ले जाने की आपकी इच्छा शक्ति अवर्णनीय है। हमारे देश की रक्षा व्यवस्था में हमारे जवानों को अत्याधुनिक शस्त्रास्त्रों को उपलब्धि करवाया है। इतना ही नहीं बल्कि देश की रक्षा व्यवस्था को और भी मजबूत बनाने के लिए स्वदेशी तकनीकी से शस्त्रास्त्र निर्माण करके संसार के विकसित देश भी भारत की ओर मुड़कर देखने लगे। इसका श्रेय इनको ही जाता है। देश के सभी धर्म और जनजाति के लोगों को समानता दृष्टि से देखने वाले आप सरल एवं ईमानदार व्यक्ति है। देश के प्रति आपकी अपार श्रद्धा और भक्ति भारत और भारतवासियों के लिए गौरव की बात है। देश के प्रति आपकी सेवा ऐसे ही बढ़ती जाए, यह आशा करते हुए आज आप श्रीमठ के पूज्य स्वामी जी के 118वें जयंती और गुरुवंदना महोत्सव में उपस्थित है। यह श्रीमठ और पूजनीय श्री श्री शिवकुमार महास्वामी जी के प्रति आपकी भक्ति और श्रद्धा दिखाती है। श्रीमठ के बच्चों के प्रति आपका प्यार और ममता, स्वामी जी के प्रति आपके भक्ति और श्रद्धा सदा ऐसी ही बनाए रहे। परम पूज्य श्री श्री शिवकुमार महास्वामी जी और भगवान बसवेश्वर की कृपा से हमेशा आप पर रहे हैं। ಅವರಿಗೆ ಭಗವಂತನ ಕೃಪೆ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ। ಅವರನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ। ಅವ್ರು ಕೇಳ್ತಾ ಇದ್ರು ಹಿಂದಿ ಅರ್ಥವಾಗುತ್ತಾ ಅಂತ ಕೇಳ್ತಾ ಇದ್ರು। ಬಹುಶಃ ಅವರಷ್ಟು ಹಿಂದಿಯ ಕಂಠ ಮಾಧುರ್ಯ ನಾವು ಯಾರೂ ಕೇಳೋದಕ್ಕೆ ಸಾಧ್ಯ ಇಲ್ಲ। ಅವ್ರದ್ದೊಂದು ಕಂಚಿನ ಕಂಠದಂತೆ ಅವರ ಮಾತಿರುವಂತಹದ್ದು, ನಿಜವಾಗ್ಲೂ ಅವರ ಮಾತನ್ನು ತಾವೆಲ್ಲರೂ ಕೂಡ ಆಲಿಸಬೇಕಾಗಿರುವಂತಹದ್ದು। ಅವರ ಹಿಂದಿ ಅಷ್ಟು ಆನಂದ ಪಡುವಂತಹ ರೀತಿಯಲ್ಲಿ ಅವರು ಮಾತನಾಡುವಂತಹ ಅವರು ತಮ್ಮ ಉದ್ಘಾಟನದ ಮಾತುಗಳನ್ನು ತಾವೆಲ್ಲರೂ ಆಲಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಬಸವಾದಿ ಪ್ರಮಥರ ಕೃಪೆ, ಪ್ರಭಾ ಪೂಜ್ಯರ ಗುರುದೇವರ ಕೃಪೆ ತಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ। SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ